ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಿದ್ದರಾಮಯ್ಯ ಅವರ ರಾಜೀನಾಮೆ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ CLP ಸಭೆ ಕೂಡ ಆಗುವಂಥದ್ದು. CLP ಸಭೆಯಲ್ಲಿ DK ಶಿವಕುಮಾರ್ ಅವರನ್ನು CLP ನಾಯಕನಾಗಿ ಆಯ್ಕೆ ಮಾಡಿದ ಬಳಿಕ DK ಶಿವಕುಮಾರ್ ಅವರ ಪರ್ವ ಶುರುವಾಗುತ್ತೆ. ಅದರಲ್ಲೂ ಕೂಡ DK ಶಿವಕುಮಾರ್ ಮುಖ್ಯಮಂತ್ರಿ ಆದ ಬಳಿಕ ಗೃಹ ಕಚೇರಿಯನ್ನಾಗಿ ಯಾವುದನ್ನು ಬಳಸ್ಕೊಳ್ತಾರೆ ಅನ್ನೋದು ಮುಖ್ಯವಾಗಿ ಚರ್ಚೆ ಆಗ್ತಿರುವಂಥದ್ದು. ಕುಮಾರಸ್ವಾಮಿ ಏನು CM ಆಗಿದ್ದಾಗ ಕುಮಾರಕೃಪದಲ್ಲಿ ಒಂದು ಗೃಹ ಕಚೇರಿಯನ್ನು ಮಾಡಿಕೊಂಡಿದ್ದರು. ಸಿದ್ದರಾಮಯ್ಯ ಅವರಿಗೆ ಕಾವೇರಿ ನಿವಾಸವನ್ನು ಬಿಟ್ಟುಕೊಟ್ಟು DCM ಆಗಿರುವಂಥ DK ಶಿವಕುಮಾರ್ CM ಆದ ಬಳಿಕ ಕುಮಾರಕೃಪವನ್ನು ಗೆಸ್ಟ್ ಹೌಸ್ ಆಗಿ ಗೃಹ ಕಚೇರಿಯಾಗಿ ಬಳಸ್ಕೊಳ್ತಾರೆ ಅನ್ನುವಂಥದ್ದು ಇಲ್ಲಿ ಚರ್ಚೆ ಆಗ್ತಾಯಿದೆ. ಇಲ್ಲಿಯೂ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಕಾರ್ಯಚಟುವಟಿಕೆಗಳು ನಡೀತಿದ್ದಾವೆ. ಪೊಲೀಸರು ಇದೀಗ ಸಾಕಷ್ಟು ಬಂದೋಬಸ್ತನ್ನು ಮಾಡ್ತಿರುವಂಥದ್ದು. ಜೊತೆಗೆ DCM ಆಗಿರುವಂಥ DK ಶಿವಕುಮಾರ್ CM ಆದ ಬಳಿಕ ಈ ಒಂದು ಕಚೇರಿಯನ್ನು ಬಳಸಿಕೊಂಡು ಏನು ಸುದ್ದಿಗೋಷ್ಠಿ ಆಗಿರ್ಬೋದು ಮತ್ತು ಜನರ ಒಂದು ಕಷ್ಟ ಸುಖಗಳನ್ನು ಆಲಿಸುವಂಥ ಕೆಲಸವನ್ನು ಮಾಡ್ತಾರೆ ಅನ್ನುವಂಥದ್ದು ಮಾಹಿತಿ ಇರುವಂಥದ್ದು. ಹೀಗಾಗಿ ಈ ಒಂದು ಕಲ್ಲಿನ ಕಟ್ಟಡದಲ್ಲಿ DK ಶಿವಕುಮಾರ್ ಅವರು ಮುಂದಿನ ದಿನಗಳಲ್ಲಿ CM ಆದ ಬಳಿಕ ಸುದ್ದಿಗೋಷ್ಠಿಯನ್ನು ನಡೆಸಿ ಒಂದಿಷ್ಟು ಜನರಿಗೆ ಅವಕಾಶ ಆಗುವ ನಿಟ್ಟಿನಲ್ಲಿ ಕೆಲಸಗಳನ್ನು ಮಾಡುವಂಥದ್ದು. ಯಾಕಂದರೆ ಕಾವೇರಿ ನಿವಾಸವನ್ನು ಸಿದ್ದರಾಮಯ್ಯ ಅವರಿಗೆ ಬಿಟ್ಟು ಕೊಟ್ಟಬೇಕನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಸಿದ್ದರಾಮಯ್ಯನವರಿಗೆ ಆ ಒಂದು ನಿವಾಸದಲ್ಲಿ ಇರೋದಕ್ಕೆ ಅವಕಾಶ ಮಾಡಿಕೊಟ್ಟು DK ಶಿವಕುಮಾರ್ ಈ ಒಂದು ಕಲ್ಲಿನ ಕಟ್ಟಡವನ್ನು ಬಳಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಜೊತೆಗೆ ಈ ಹಿಂದೆ ಕೂಡ ಕುಮಾರಸ್ವಾಮಿ ಅವರು CM ಆಗಿದ್ದಾಗ ಕುಮಾರಕೃಪದಲ್ಲಿಯೇ ಒಂದು ವಾಸವನ್ನು ಮಾಡಿದರು. ಸುದ್ದಿಗೋಷ್ಠಿಗಳು ನಡೆಸುವಂಥದ್ದು ಮತ್ತು ಅಧಿಕಾರಿಗಳಿಗೆ ಭೇಟಿಯಾಗೋದು ಮತ್ತು ಒಂದಿಷ್ಟು ಕಾರ್ಯಚಟುವಟಿಕೆಗಳನ್ನ ಇಲ್ಲಿಂದಲೇ ನಡೆಸಿದರು. ಅದೇ ರೀತಿಯಾಗಿ DK ಶಿವಕುಮಾರ್ ಅವರು ಕೂಡ ಈ ಒಂದು ಕಲ್ಲಿನ ಬಿಲ್ಡಿಂಗ್ನಲ್ಲಿ ಅದರಲ್ಲೂ ಕೂಡ ಐತಿಹಾಸಿಕ ಕಟ್ಟಡದಲ್ಲಿರುವಂಥ ಈ ಒಂದು ಕುಮಾರಕೃಪ ಸರ್ಕಾರಿ ಗೆಸ್ಟ್ ಹೌಸ್ನಲ್ಲಿ ಒಂದು ತಮ್ಮ ಕಾರ್ಯಚಟುವಟಿಕೆಗಳನ್ನ ನಿರ್ವಹಿಸ್ತಾರೆ ಅನ್ನೋಂಥದ್ದು ಒಂದು ಕಡೆ ಚರ್ಚೆ ಆಗ್ತಿದೆ. ಈಗಾಗಲೇ ಇಲ್ಲಿ ಒಂದಿಷ್ಟು ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಅಧಿಕಾರಿಗಳೆಲ್ಲರೂ ಕೂಡ ಪರಿಶೀಲನೆ ನಡೆಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಗಾರ್ಡನ್ಗಳನ್ನು ಕೂಡ ರಿಪೇರಿ ಮಾಡುವಂಥದ್ದು ಮತ್ತು ಪೊಲೀಸ್ ಸಿಬ್ಬಂದಿಯನ್ನು ಕೂಡ ಇಲ್ಲಿ ನೇಮಕ ಮಾಡಲಾಗ್ತಾ ಇದೆ. ಒಂದಿಷ್ಟು ಬ್ಯಾರಿಕೇಡ್ಗಳನ್ನ ಅಳವಡಿಸುವ ಮೂಲಕ ಇಲ್ಲಿ CM ಆದ ಬಳಿಕ DK ಶಿವಕುಮಾರ್ ಅವರಿಗೆ ಗೃಹ ಕಚೇರಿಯನ್ನಾಗಿ ಈ ಒಂದು ಕಲ್ಲಿನ ಕಟ್ಟಡವನ್ನು ಕೊಟ್ಟರೆ ಇಲ್ಲಿಂದಲೇ ಸುದ್ದಿಗೋಷ್ಠಿ ಮಾಡುವಂಥ ಕೆಲಸವನ್ನು DK ಶಿವಕುಮಾರ್ ಮಾಡ್ತಾರೆ ಅನ್ನುವಂಥ ಮಾಹಿತಿ ಈಗ ಸಿಗ್ತಾ ಇದೆ. ಹೀಗಾಗಿ ಈ ಒಂದು ಕಟ್ಟಡದಲ್ಲಿ ಈ ಹಿಂದೆ ಕುಮಾರಸ್ವಾಮಿ ಇದ್ದಂಥ ಸಂದರ್ಭದಲ್ಲೂ ಕೂಡ ಕುಮಾರಕೃಪದಲ್ಲಿ ಒಂದಿಷ್ಟು ಸರ್ಕಾರಿ ಕಾರ್ಯಚಟುವಟಿಕೆಗಳು ನಡೀತಾ ಇದ್ವು ಮತ್ತು DK ಶಿವಕುಮಾರ್ ಅವರ ಒಂದು ಶಿವಾನಂದ ಸರ್ಕಲ್ನಲ್ಲಿರುವಂಥ ಕಚೇರಿಯಲ್ಲೂ ಕೂಡ ಈಗಾಗಲೇ ಅವರ ಬೋರ್ಡನ್ನು ತೆಗೆದುಹಾಕಲಾಗಿದೆ. ಅಲ್ಲಿಂದಲೂ ಕೂಡ ಕೆಲಸವನ್ನು ಮಾಡುವಂಥ ಸಾಧ್ಯತೆ ಇರುತ್ತೆ. ಮತ್ತು ಏನು ನಿವಾಸ ಸರ್ಕಾರಿ ನಿವಾಸದ ಜೊತೆಗೆ ಅವರ ಒಂದು ನಿವಾಸದಲ್ಲಿ ಸದಾಶಿವನಗರದಲ್ಲಿರುವಂಥ ನಿವಾಸದಲ್ಲೂ ಕೂಡ ಒಂದಿಷ್ಟು ಕಾರ್ಯಚಟುವಟಿಕೆಗಳನ್ನು ನಡೆಸುವಂತಿರುತ್ತೆ. ಅಧಿಕೃತವಾಗಿ ಈ ಒಂದು ಕುಮಾರಕೃಪದಲ್ಲಿರುವಂಥ ಈ ಒಂದು ಕಲ್ಲಿನ ಬಿಲ್ಡಿಂಗನ್ನು DK ಶಿವಕುಮಾರ್ ಅವರು CM ಆದ ಬಳಿಕ ಏನು ಗೃಹ ಕಚೇರಿಯನ್ನಾಗಿ ಮಾಡಿಕೊಳ್ತಾರೆ ಅನ್ನುವಂಥದ್ದು ಮುಖ್ಯವಾಗಿ ಮಾಹಿತಿ ತಿಳಿಬರ್ತಾ ಅನ್ನೋದು ಕಾದು ನೋಡಬೇಕು. DK ಶಿವಕುಮಾರ್ ಅವರು ಎಲ್ಲಿ ಒಂದು ಗೃಹ ಕಚೇರಿಯನ್ನು ಮಾಡಿಕೊಳ್ತಾರೆ. ಒಂದು ವೇಳೆ ಸಿದ್ದರಾಮಯ್ಯ ಅವರಿಗೆ ಕಾವೇರಿ ನಿವಾಸವನ್ನು ಬಿಟ್ಟು ಕೊಟ್ಟರೆ ಇಲ್ಲಿ ಕುಮಾರಕೃಪದಲ್ಲಿರುವಂಥ ಈ ಒಂದು ಕಟ್ಟಡದಲ್ಲಿ ಗೃಹ ಕಚೇರಿಯಾಗಿ ಮಾಡಿಕೊಂಡು ಕಾರ್ಯಭಾರವನ್ನು ಮಾಡಲಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ದುರ್ಗೇಶ್ ನಾಯ್ಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.